ಬೆಂಗಳೂರು ನಗರದ ಮಾನವೀಯತೆಯ ಹೃದಯದಲ್ಲಿ ಸೇವೆಯ ದೀಪವನ್ನು ಬೆರಗಿಸುತ್ತಿರುವ ಒಂದು ಮಹತ್ವದ ಸಂಸ್ಥೆ ಶ್ರೀ ಕಲಾಜ್ಯೋತಿ ಟ್ರಸ್ಟ್ ವಿಶೇಷ ಮಕ್ಕಳ ಪುಣ್ಯಶ್ರಮ ನಾಗದೇವನಹಳ್ಳಿ ಬೆಂಗಳೂರು. ಈ ಟ್ರಸ್ಟ್ ಹಲವು ವರ್ಷಗಳಿಂದ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಅಪ್ರತಿಮ ಸೇವೆಯನ್ನು ಸಲ್ಲಿಸುತ್ತಾ ಸಮಾಜದ ಅಸಹಾಯಕರಿಗೆ ಆಶ್ರಯವಾಗಿ ಆಶಾಕಿರಣವಾಗಿ ಬೆಳಗುತ್ತಿದೆ. ವಿಶೇಷವಾಗಿ ಪ್ರತಿಯೊಂದು ಸೋಮವಾರ ಈ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗುವ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ಒಂದು ಮಹಾ ಸೇವಾ ಯಜ್ಞ. ಸಾವಿರಾರು ಭಕ್ತರಿಗೆ ಅನ್ನದಾನ ನೀಡುವ ಮೂಲಕ ಹಸಿದವರ ಹೊಟ್ಟೆ ತುಂಬಿಸುವ ಈ ಕಾರ್ಯ ನಿಜಕ್ಕೂ ಮಾನವೀಯತೆಯ ಪರಮ ಉದಾಹರಣೆ. ಅನ್ನದಾನ ಮಹಾದಾನ ಎಂಬ ನಮ್ಮ ಸಂಸ್ಕೃತಿಯ ಮಹತ್ವವನ್ನು ಈ ಟ್ರಸ್ಟ್ ತನ್ನ ಕಾರ್ಯಗಳ ಮೂಲಕ ಸಾರ್ಥಕಗೊಳಿಸುತ್ತಿದೆ. ಇಲ್ಲಿ ಬರುವ ಪ್ರತಿಯೊಬ್ಬರು ಭಕ್ತಿಯಿಂದ, ಸಂತೋಷದಿಂದ ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಅವರ ಮುಖದಲ್ಲಿನ ತೃಪ್ತಿ ಇದು ಈ ಟ್ರಸ್ಟ್ನ ಸೇವೆಯ ನಿಜವಾದ ಫಲ. ಧಾರ್ಮಿಕ ಸೇವೆಗಳ ಜೊತೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿಯೂ ಈ ಸಂಸ್ಥೆ ತನ್ನ ಕೈಚಳಕವನ್ನು ತೋರಿಸುತ್ತಿದೆ. ವಿಶೇಷ ಮಕ್ಕಳಿಗೆ ಸಹಾಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಮತ್ತು ಸಮಾಜದ ಒಗ್ಗಟ್ಟಿಗೆ ಕಾರಣವಾಗುವ ಅನೇಕ ಚಟುವಟಿಕೆಗಳ ಮೂಲಕ ಈ ಟ್ರಸ್ಟ್ ಒಂದು ಮಾದರಿ ಸಂಸ್ಥೆಯಾಗಿ ಬೆಳೆದಿದೆ. ಇಂತಹ ಮಹಾನ್ ಸೇವೆಗೆ ಬೆನ್ನೆಲುಬಾಗಿರುವ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ದಾನಿಗಳ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಅವರ ಪರಿಶ್ರಮ, ನಿಸ್ವಾರ್ಥ ಸೇವೆ ಮತ್ತು ಸಮಾಜ ನನ್ನ ಹೆಸರು ಸುನಿಲ್ ಅಂತ. ಇದು ಕಲಾಜ್ಯೋತಿ ಟ್ರಸ್ಟ್ ಅವರಿಂದ ಇದು 33ನೇ ವಾರ. ಅವರು ಬೆಳಗಿನ ಜಾವದಲ್ಲಿ 8ರಿಂದ 10 ಗಂಟೆವರೆಗೆ ಅವರು ಅನ್ನದಾನ ಮಾಡ್ತಿದ್ದಾರೆ. ಸತತವಾಗಿ ಇವರು ಗ್ಯಾಸು ನಾವು ನೋಡ್ತಾ ಇರೋದ್ರಿಂದ ಗ್ಯಾಸ್ ಎಷ್ಟೋ ಟ್ರಬಲ್ ಇರೋದ್ರಿಂದ ಇದರಲ್ಲೂ ಕೂಡ ಇವರು ಎಲ್ರಿಗೂ ದಾನ ಧರ್ಮ ಎಲ್ಲ ಮಾಡ್ತಾ ಇದ್ದಾರೆ. ಇದೇ ಥರ ಮುಂದಕ್ಕೆ ಕಂಟಿನ್ಯೂ ಆಗಲಿ, ಎಲ್ಲರೂ ಬಂದು ಇಲ್ಲಿ ಅನ್ನದಾನ ಸ್ವೀಕರಿಸಿ ಅಂತ ಕೇಳ್ಕೊತಾರೆ. 33ನೇ ವಾರ ನಡೀತಾ ಇದೆ. ಅದೇ ಥರ ಮುಂದೂ ನಡೆದು ಒಳ್ಳೆಯದಾಗಲಿ, ಎಲ್ಲರಿಗೂ ಆರೋಗ್ಯ ಭಾಗ್ಯ ತಿರಲಿ. ಈ ಸಂಘದಿಂದ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿರಲಿ, ಮುಂದೆ ನಡೆಸಲಿ ಇದೇ ಥರನೇ ಅಂತ. ನನ್ನ ಹೆಸರು ಸುರೇಶ್ ಅಂದ್ಬಿಟ್ಟು ಈ ನಾಗದೇವನಹಳ್ಳಿ ಗ್ರಾಮದಲ್ಲಿ ನಮ್ಮ ಗುರುಗಳಾದ ಮುನ್ರಾಜು ಅವರವರು ಒಂದು ವಾರ 106 ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಎಲ್ಲರೂ ಹಾರೈಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಿಮ್ಮ ಕೈಲಿ ಏನಿರ್ತಕ್ಕಂಥದ್ದು ಅದನ್ನು ಒಂದು ದಾನ ಮಾಡಬೇಕು ಅವ್ರಿಗೂ. ಅವರು ಏಕೆಂದರೆ ಸುಮಾರು ಇಲ್ಲ ಅಂದ್ರೆ 30ರಿಂದ 40 ಮಕ್ಕಳುಗಳ ಅವರು ನೋಡ್ಕೊತಾ ಇದ್ದಾರೆ. ದಯವಿಟ್ಟು ನಿಮ್ಮ ಕೈಲಿ ಏನಿದೆ ಸಹಾಯ ಮಾಡಬೇಕು. ಸೋಮವಾರ ಬಂದು ಆ ದೇವ್ರದ ಪ್ರಸಾದನ ನೀವು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು. ಶ್ರೀ ಕಲಾಜ್ಯೋತಿ ಆಶ್ರಮದಲ್ಲಿ ನಾವು ಅಡುಗೆ ಮಾಡ್ತಾ ಇದ್ದೀವಿ. ಪ್ರತಿ ಸೋಮವಾರದಂತೆ ದಾಸೋಹ ನಡೀತಾ ಇದೆ. ಗ್ಯಾಸನ್ನು ಬರ್ತಾ ಇರೋದ್ರಿಂದ ಸೌದೆ ಒಲೆ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ 5 ವಾರ ಆಯಿತು. 20 kg ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು 100 kg ನಡೀತಾ ಇದೆ. ಪ್ರತಿ ಸೋಮವಾರ ಬೆಳಗ್ಗೆ 8 ಗಂಟೆ ಸ್ಟಾರ್ಟ್ ಮಾಡಿದ್ರೆ 10:30 ಗಂಟು ಅನ್ನದಾನ ನಡೀತಾ ಇರುತ್ತೆ. ಗ್ಯಾಸ್ ಕೊರತೆ ಇರೋದ್ರಿಂದ ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡುತ್ತಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇವೆಯನ್ನು ಮಾಡತಕ್ಕದ್ದು. ನಾವು ಅಡುಗೆಯನ್ನು ಅಲ್ಲೇ ಪ್ರತಿ ಸೋಮವಾರದಿಂದ ಅಡುಗೆಯನ್ನು ಮಾಡುತ್ತಿದ್ದೇವೆ. ನಾವು ಇದೆ ಕಲಾಜ್ಯೋತಿಯಲ್ಲಿ ಅಡುಗೆ ಭಟ್ರು. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮುನಿರಾಜ್ ಅಂತೇಳಿ. ಶ್ರೀ ಕಲಾಜ್ಯೋತಿ ಟ್ರಸ್ಟ್ ವಿಶೇಷ ಮಕ್ಕಳ ಪುಣ್ಯಾಶ್ರಮದ ವತಿಯಿಂದ ಪ್ರತಿ ವಾರವೂ ಕೂಡ ಇದು 33ನೇ ವಾರ
ಪ್ರತಿ ವಾರವೂ ಕೂಡ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಬಂದಿದ್ದೀವಿ. ಮೊದಲಿಗೆ ನಾವು ಸಣ್ಣ ಒಂದು 200 ಜನಕ್ಕೆ ಶುರುಗೊಂಡಂತ ಒಂದು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇವತ್ತು ಸಾವಿರಾರು ಜನಕ್ಕೆ ಪ್ರಸಾದದ ವ್ಯವಸ್ಥೆಯನ್ನ ನೀವು ನೋಡ್ತಾ ಇರ್ಬೋದು. ಸಾವಿರಾರು ಜನರು ಬೆಳಗ್ಗೆ 8 ಗಂಟೆಗೆ ಶುರು ಆದ್ರೆ 9:30 ತನಕ 1.5 ಅವರಲ್ಲಿ ಸುಮಾರು ಸಾವಿರಾರು ಜನ ಇಲ್ಲಿ ಊಟ ಮಾಡುವಂತದ್ದು. ಯಾಕೆಂದ್ರೆ ಇವತ್ತು ಹೋಟ್ಲುಗಳಲ್ಲಿ ದುಡ್ಡು ಕೊಟ್ಟರು ಕೂಡ ಊಟ ಸಿಗ್ತಾ ಇಲ್ಲ, ಗ್ಯಾಸ್ ಕೊರತೆ ಇದೆ. ಆದ್ರೂ ಕೂಡ ನಾವು ಸೌದೆ ಒಲೆಯಲ್ಲಿ ಅಡಿಗೆಯನ್ನ ಮಾಡಿ ಪ್ರಸಾದದ ವ್ಯವಸ್ಥೆಯನ್ನ ಪ್ರತಿ ವಾರವೂ ವಿಶೇಷವಾಗಿ ಒಂದೊಂದು ತರದ ಭೋಜನದ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ. ಯಾಕೆಂದ್ರೆ ಮನುಷ್ಯನ ನಾವು ಊಟದಿಂದಲೇ ತೃಪ್ತಿ ಪಡಿಸೋದಕ್ಕೆ ಸಾಧ್ಯ, ಅಷ್ಟೇನೆ, ಅದು ಬಿಟ್ಟರೆ ಏನು ಇಲ್ಲ. ಮತ್ತೆ ಇಲ್ಲಿ ನಮ್ಮಲ್ಲಿ ಡ್ರೈವರ್ಗಳಾಗಿರ್ಬೋದು, ಮತ್ತೆ ಪೋರ್ಟರ್ಗಳು, ಅಲ್ಲಿ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ವರ್ಕ್ ಮಾಡುವಂತವ್ರು, ಸೆಕ್ಯೂರಿಟಿಗಳು, ಈ ತರದವರು ಹಲವಾರು ವರ್ಗದ ಕಡುಬಡವರು ಮತ್ತೆ ಭಿಕ್ಷುಕರುಗಳು, ಈ ತರ ಏನ್ ಹೇಳ್ತಾರೆ ಅಂತವ್ರೆಲ್ಲರೂ ಕೂಡ ಇಲ್ಲಿ ಬಂದು ಪ್ರಸಾದದ ವ್ಯವಸ್ಥೆಯನ್ನ ಪಡ್ಕೊಳ್ತಾ ಇದ್ದಾರೆ. ಪ್ರತಿ ವಾರವೂ ಇದು ನಿರಂತರವಾಗಿ ನಡೀಲಿ ಅನ್ನೋದು ನಂದು ಕೂಡ ಒಂದು ಆಶಯ. ಯಾಕೆಂದ್ರೆ ಪ್ರತಿಯೊಬ್ಬರು ಇದಕ್ಕೆ ದಾನ ಧರ್ಮ, ಒಂದಷ್ಟು ಜನ ಇದಕ್ಕೆ ಕಾಣದ ಕೈಗಳು ಸೇವೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ಸೇವೆಯನ್ನ ತೆಗೆದುಕೊಂಡು ಹಸಿದವರಿಗೆ ಹೊಟ್ಟೆಯನ್ನ ತುಂಬಿಸುವಂತ ಶ್ರೇಷ್ಠ ಕೆಲಸ. ಹಾಗೆ ಅನ್ನಂ ಪರಬ್ರಹ್ಮ ಅಂತ ಹೇಳ್ತೀವಿ, ದಾನದಲ್ಲೂ ಅನ್ನದಾನವೇ ಶ್ರೇಷ್ಠ ಅಂತ ಹೇಳ್ತೇವೆ. ಅದು ನಿರಂತರವಾಗಿ ನಡೀಲಿ ಅನ್ನೋದೇ ನನ್ನ ಆಶಯ ಸರ್. ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಸೇವೆಯಿಂದ. ಯಾಕೆಂದ್ರೆ ಇದು ಬೇರೆ ಬೇರೆ ಆಶ್ರಮಗಳು ನೀವು ನೋಡಿರ್ಬಹುದು, ಬರೀ ಇನ್ಕಮಿಂಗ್ ನೋಡ್ತಾ ಇರ್ತವೆ, ಸೋರ್ಸ್ ಬಂದಿದ್ದನ್ನ ಮಾತ್ರ ನೋಡ್ತಾ ಇರ್ತಾರೆ. ಆದ್ರೆ ನಮ್ಮ ಟ್ರಸ್ಟ್ ಶ್ರೀ ಕಲಾಜ್ಯೋತಿ ವಿಶೇಷ ಮಕ್ಕಳ ಆಶ್ರಮ ಆ ತರ ಅಲ್ಲ. ನಾವು ಕಷ್ಟದಲ್ಲಿದ್ರು ಇನ್ನೊಬ್ರಿಗೆ ಹೊಟ್ಟೆಯನ್ನ ತುಂಬಿಸಿ ನಾವು ಕೂಡ ಖುಷಿ ಪಡೋದಿದೆಯಲ್ಲ, ಇದು ನಮ್ಗೆ ತುಂಬಾ ಸಂತೋಷ, ಖುಷಿಯನ್ನ ತಂದಿದೆ. ಹಾಗೂ ಕೂಡ ಭಗವಂತನ ಕೃಪೆಯಿಂದ ನಾವು ಆರಾಮಾಗಿದ್ದೀವಿ. ದೇವರ ಆಶೀರ್ವಾದದಲ್ಲಿ ನಿರಂತರವಾದಂತ ಪ್ರಸಾದ ವಿನಿಯೋಗ ನಡೀತಾ ಇದೆ ಸರ್. ಇನ್ನೂ ದೇವರು ನಮ್ಗೆ ಹೆಚ್ಚೆಚ್ಚು ಸೇವೆ ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ಲಿ ಅಂತೇಳಿ ನನ್ನ ಆಸೆ ಸರ್. ನಮಸ್ತೆ. ಇದು 33ನೇ ವಾರ ಸರ್, ನಿರಂತರವಾಗಿ. ಅಂದ್ರೆ 200 ಜನಕ್ಕೆ ಶುರುಗೊಂಡಂತದ್ದು ಇವತ್ತು ಸಾವಿರಾರು ಜನ ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ಇವತ್ತು 100 kg ರೈಸ್ ನ ನಾವು ಮಾಡ್ತಾ ಇದೀವಿ. ಪ್ರತಿ ವಾರ 100 kg ಅಕ್ಕಿಯನ್ನ ಹಾಕಿ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ. ಈ ಒಂದು ಪ್ರಸಾದದ ವ್ಯವಸ್ಥೆಗೆ ಯಾವುದೂ ಕೊರತೆ ಇಲ್ದಂಗೆ ದೇವರ ಅನುಗ್ರಹದಿಂದ ನಡ್ಕೊಂಡು ಹೋಗ್ತಾ ಇದೆ ಸರ್. ಯಾವುದಕ್ಕೂ ತೊಂದರೆ ಆಗ್ತಾ ಇಲ್ಲ, ಚೆನ್ನಾಗಿ ನಡೀತಾ ಇದೆ ಸರ್. ಈಗ ಗ್ಯಾಸ್ ಪ್ರಾಬ್ಲಮ್ ಬೇರೆ ಇದೆ, ಅದನ್ನೆಲ್ಲ ಯಾವ ತರ ಇದೆ? ಹೌದು ಸರ್, ಗ್ಯಾಸ್ ಕೊರತೆ ಇದೆ, ತುಂಬಾ ಕೊರತೆ ಇದೆ. ಈಗ ಆಲ್ರೆಡಿ ನಾವು 1 ತಿಂಗಳಾಯ್ತು ಸೌದೆ ಒಲೆ ನಾವು ಉಪಯೋಗಿಸ್ತಾ ಇದೀವಿ. ಸೌದೆ ಒಲೆ ನಿಮ್ಗೆ ಗೊತ್ತಿರಬಹುದು, ಒಳ್ಳೆ ರುಚಿ ಹಾಗೆ ಶುಚಿ ಇರುತ್ತೆ. ಸೌದೆ ಒಲೆಯಲ್ಲಿ ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಗೆ ಗೊತ್ತಿತ್ತು. ಆದ್ರೆ ಗ್ಯಾಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು. ಈಗ ಗ್ಯಾಸ್ ಇಲ್ಲದ ಕಾರಣ ಸೌದೆ ಒಲೆಯನ್ನ ಈಗ ಆಲ್ರೆಡಿ 5ನೇ ವಾರದಿಂದ ನಾವು ಸೌದೆ ಒಲೆ ಮಾಡ್ತಾ ಇದೀವಿ. ದೇವರ ಅನುಗ್ರಹದಲ್ಲಿ ಎಲ್ಲವೂ ಕೂಡ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. 20 kg ಅಕ್ಕಿ ಹಾಕಿದಂತ ಶುರುಗೊಂಡಂತದ್ದು ಅಡುಗೆ ಇವತ್ತು 100 kg ಅಕ್ಕಿಲಿ ಪ್ರತಿ ವಾರವೂ ಕೂಡ 1000 ಜನ ಊಟ ಮಾಡ್ತಾ ಇದ್ದಾರೆ ಸರ್.